17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದ ಇಂಡಿಯನ್ ಆರ್ಮಿ ಸೈನಿಕ ದೀಪಕ್ ಕುಮಾರ್ ಎಚ್.ಪಿ ಅವರಿಗೆ ಹರದನಹಳ್ಳಿ ಜನತೆಯಿಂದ ಅದ್ದೂರಿ ಸ್ವಾಗತ. ಹೌದು, ಭಾರತೀಯ ಭೂಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಹರದನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಬಸವೇಗೌಡ ಸೌಭಾಗ್ಯ ಅವರ ಮಗ ಯೋಧ ದೀಪಕ್ ಕುಮಾರ್ ಎಚ್.ಬಿ ಅವರನ್ನ ಅಣ್ಣ ದಿಲೀಪ್ ಕುಮಾರ್ ಹಾಗೂ ಹರದನಹಳ್ಳಿ ಗ್ರಾಮದ ಜನತೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಗ್ರಾಮದೇವತೆ ವಸಮತಾಯಿ ಮಹಾಗಣಪತಿ ಹಾಗೂ ಲಕ್ಷ್ಮೀ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಸಾಲಿಗ್ರಾಮ, ಕೇರಳಾಪುರ ಹೆದ್ದಾರಿ ಮತ್ತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದಾರಿಯುದ್ದಕ್ಕೂ ಜೈ ಭಾರತ್ ಘೋಷಣೆಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಬಳಿಕ ಯೋಧ ದೀಪಕ್ ಕುಮಾರ್ ಮಾತನಾಡಿ, ಭಾರತವು ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಂಡು ಯೋಧರ ಪರಿಶ್ರಮವಿದೆ. ಯುವಜನರು ದುಶ್ಚಟಗಳಿಗೆ ದಾಸರಾಗದೆ ದೇಶ ಸಮಾಜ ಸೇವೆಯಲ್ಲಿ ನಿರತರಾಗಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಡಿ ರವಿಶಂಕರ್ ಅವರು ಅವರ ಮನೆಗೆ ಭೇಟಿ ನೀಡಿ ದೀಪಕ್ ಕುಮಾರ್ ಅವರಿಗೆ ಗೌರವ ಸಮರ್ಪಣೆ ಮಾಡಿದರು. ಮೆರವಣಿಗೆ ವೇಳೆ ಗ್ರಾಮಸ್ಥರು, ಸ್ನೇಹಿತರು, ಅಭಿಮಾನಿಗಳು ಹಾಜರಿದ್ದರು. ನಮ್ಮ ಊರಿನ ಜನರುಗಳೆಲ್ಲ ನನಗೆ ಇಷ್ಟು ಅಭಿಮಾನ, ಮತ್ತೆ ನನಗೆ ಅಭಿಮಾನ ತೋರ್ಸೋದಲ್ಲ, ಇದು ದೇಶಕ್ಕಾಗಿ ತೋರಿಸಿರೋ ಅಭಿಮಾನ. ಇದು ಎಲ್ಲರೂ ಇದೇ ರೀತಿ ದೇಶಕ್ಕಾಗಿ ಎಲ್ಲರೂ ಒಂದೇ ರೀತಿ ಚೆನ್ನಾಗಿರ್ಲಿ, ನಮ್ಮ ಊರು ಒಂದೇ ಒಗ್ಗಟ್ಟಲ್ಲಿ ಇರ್ಲಿ ಅಂತ ನಾನು ಹೇಳ್ಕೊಳಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇದೇ ರೀತಿ ಹೊಸ ಹೊಸ ಯೋಧರಿಗಾಗ್ಲಿ ಏನೇ ಆಗ್ಲಿ ಮತ್ತೆ ಮುಂದೆ ಸೇರ್ಕೊಳ್ಳೋರ್ಗೆ ಒಳ್ಳೆ ಅವಕಾಶ ಸಿಗ್ಲಿ, ಪ್ರೋತ್ಸಾಹ ಕೊಡ್ಲಿ ನಮ್ಮ ಊರ್ ಜನತೆ. ಈಗ ನಮ್ಮ ಊರಲ್ಲಿ 17 ವರ್ಷ ಆಗೈತೆ, ಇದ್ರಲ್ಲಿ ನಾನು ಒಬ್ನೇ ಆಗಿದ್ದೀನಿ. ಇನ್ನು ಮುಂದೆ ಹೊಸ ಹೊಸ ಹುಡುಗರು ಮತ್ತೆ ಮುಗಿಸಾದ್ಮೇಲೆ ಸೇರ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ.